ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ದಿನ ಮ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಒಬ್ಬರಾದಂತಹ ದಾಸರ ಬಯ್ಯಣ್ಣನ ಬಗ್ಗೆ ಈ ದಿನ ಈ ಕಾರ್ಯಕ್ರಮವನ್ನು ಐತಿಹ್ಯವನ್ನು ಮುಂದುವರಿಸಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಇಲ್ಲಿವರೆಗೆ ನಾವು ಕೋರಿ ಯರಮಂಚ ನಾಯಕನ ಮಾಹಿತಿಯದ ಬಗ್ಗೆ 7 ಸಂಚಿಕೆಗಳನ್ನು ಮಾಡಿದರೂ ಕೂಡ ಇನ್ನೂ ಒಂದಿಷ್ಟು ಈ ಸಂಚಿಕೆಯಲ್ಲಿ ಹಂಚ್ಕೊಳ್ಬೇಕಂತ ಇದ್ದೀನಿ. ಯಾಕೆಂದರೆ ಈ ಗದ್ವಾಲ್ ರಾಜನ ತಂಗಿ ನನ್ನಮ್ಮನನ್ನು ಆಕೆ ಕಂಪಳದಲ್ಲಿ ಜೊತೆಗೆ ಬಂದ ಮೇಲೆ ಆಕೆಗೆ 4 ಜನ ಗಂಡು ಮಕ್ಕಳಾಗ್ತಾರೆ. ಈ ಜವಾಬ್ದಾರಿ ಎಲ್ಲ ಚಿನ್ನಪಾಲ್ ನಾಯಕನಿಗೆ ಮತ್ತು ನನ್ನಮ್ಮನಿಗೆ ವಿವಾಹ ಮಾಡಿಸಿ ಅವರನ್ನು ಕಂಪದಲ್ಲಿ ಇಟ್ಕೊಂಡಿದ್ದು ಯರಮಂಚ ನಾಯಕ ದೊರೆ. ಈ 4 ಜನ ಮಕ್ಕಳನ್ನು ಒಂದೊಂದು ಕಡೆ ನೇಮಕ ಮಾಡ್ತಾನೆ ದೊರೆ ಯರಮಂಚ ನಾಯಕ. ಒಬ್ಬನ ಓಬಣ್ಣನಹಳ್ಳಿಯಲ್ಲಿರ್ತಕ್ಕಂಥ ಯರಗೊಡ್ಲೆಯನ ಸಮಾಧಿಗೆ ಪೂಜಾರಿಯನ್ನಾಗಿ ನೇಮಕ ಮಾಡ್ತಾನೆ. 2ನೇ ಮಗನನ್ನು ಬೇಡರೆಡ್ಡಿಯಲ್ಲಿರ್ತಕ್ಕಂಥ ಕೊತ್ತಲ ಬೊಮ್ಮದೇವರಿಗೆ ಪೂಜಾರಿಯನ್ನಾಗಿ ನೇಮಕ ಮಾಡ್ತಾನೆ. 3ನೇ ಮಗನನ್ನು ಕಗ್ಗಲ್ಲು ಕಾಮಗೇತಿಗೆ ದೊರೆಯನ್ನಾಗಿ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ. 4ನೇವನನ್ನು ಅವನ ವರವಿನ ಬೊಮ್ಮದೇವರಿಗೆ ಪೂಜಾರಿಯನ್ನಾಗಿ ಮಾಡಿದರು. ಅಲ್ಲಿಂದ ಅವನು ಕರ್ಕೊಂಬಂದು ನನ್ನಿವಾಳದ ದೊರೆಯನ್ನಾಗಿ ನೇಮಕ ಮಾಡ್ತಾನೆ. ಯಾರನ್ನ? ನನ್ನಮ್ಮನ ಮಕ್ಕಳನ್ನು. ಈಗ ನನ್ನಿವಾಳದಲ್ಲಿ ಇರ್ತಕ್ಕಂಥ ದೊರೆ ನನ್ನಮ್ಮನ ಸಂತತಿ. ಯರಮಂಚ ನಾಯಕರು ನನ್ನಿವಾಳದ ಕಟ್ಟಿಮನೆ ದೊರೆಯನ್ನಾಗಿ ಮಾಡಿದರು. ಅದಕ್ಕಿಂತ ಮುಂಚೆ ನನ್ನಿವಾಳದ ಕಟ್ಟೆಮನೆಯಲ್ಲಿ ಗಟ್ಟಿಮುತ್ ನಾಯಕ ಅಂತಕ್ಕಂಥವರು ದೊರೆಯಾಗಿದ್ದರು. ಚಿನ್ನಪಾಲ್ ನಾಯಕನ ವಂಶಸ್ಥರೇ ಅವ್ರ ನೋಬು ನಾಯಕರು, ಗಟ್ಟಿಮುತ್ ನಾಯಕರು, ಚಿನ್ನಪಾಲ್ ನಾಯಕರು ಅಂತ ದೊರೆಗಳನ್ನು ಕರೀತಾರೆ. ಹಾಗೆಯೇ ಚಿನ್ನಪಾಲ್ ನಾಯಕನ ಮತ್ತು ನನ್ನಮ್ಮನ ಮಗನಾದಂತಹ ನನ್ನಿವಾಳದ ದೊರೆ ಈಗಲೂ ಕೂಡ ಅಲ್ಲಿ ದೊರೆಯಾಗಿ ಮುಂದುವರಿತಾ ಇದ್ದಾನೆ. ಇಷ್ಟು ನನ್ನಿವಾಳದ ದೊರೆ ಮತ್ತು ಅಧಿಕಾರ ಹಂಚಿಕೆ ಮಾಡಿದಂಥ ಕೋರಿ ಯರಮಂಚ ನಾಯಕನ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಇವತ್ತು ನಾವು ಭಾಳ ಮುಖ್ಯವಾಗಿ ಈ ಚಳ್ಳಕೆರೆಯಿಂದ ನಾವು ನಾಯಕನಹಟ್ಟಿಗೆ ಹೋಗ್ತಕ್ಕಂಥ ದಾರಿಯ ಪಕ್ಕದಲ್ಲಿ, ಅಂದರೆ ನಾಯಕನಹಟ್ಟಿ ಮತ್ತು ಚಳ್ಳಕೆರೆ ಮಾರ್ಗದ ಮಧ್ಯೆ ಹೊಸೂರು ತಾಂಡ ಅಂತ ಬರುತ್ತೆ. ಈಗ ಆ ಹೊಸೂರು ತಾಂಡದ ಹತ್ರ ಬಲಗಡೆ ಒಂದು ಕಲ್ಲು ಬಣವೆ ಇದೆ, ಕಲ್ಲಿನ ಸಮಾಧಿ ಇದೆ. ಈ ಸಮಾಧಿಯನ್ನು ದಾಸರ ಬಯ್ಯಣ್ಣನ ಸಮಾಧಿ ಅಂತ ನಮ್ಮ ಹಿರಿಯರು ಕರೀತಾರೆ. ಇದಕ್ಕೆ ರೋಚಕವಾದಂಥ ಒಂದು ಐತಿಹ್ಯ ಇದೆ. ಈ ದಾಸರ ಬಯ್ಯಣ್ಣನಾದರೂ ಕೂಡ ಬುಳ್ಳುಳ್ಳು ಗೋತ್ರಕ್ಕೆ ಸೇರಿದವನಾಗಿದ್ದ. ನಮ್ಮಲ್ಲಿ ಬೊಮ್ಮಮುನಿ ಮಾನಸ ಪುತ್ರ ಬೊಮ್ಮನಿಗೆ ಚಂದ್ರಕೇತು, ಕಾಮಗೇತು ಅಂತಕ್ಕಂಥ 2 ಮಕ್ಕಳಾದರು. ಚಂದ್ರಕೇತನೇ ನಲಗೇತಿ, ಕಾಮಗೇತಿ ಇವರಿಬ್ಬರು ಪೂಜಾರಿಗಳು, ಅಣ್ಣ ತಮ್ಮಗಳು. ಇವರು ಕಂಪಳದಕ್ಕೆ ಪೂರ್ವದಿಂದಲೂ ಕೂಡ ಮುಖ್ಯವಾದಂಥ ಪೂಜಾರಿಗಳು. ಈ ಬುಳ್ಳನವನು ನಲಗೇತಿ ಮಗ ಅಂತ ಹೇಳ್ಕೊತಾನೆ. ನಲಗೇತಿ ಬುಳ್ಳನಿ, ಬುಳ್ಳುಳ್ಳು ಅಂತ. ಇವರಿಬ್ಬರು ಇಲ್ದಾಗ, ನಲಗೇತಿ ಆಗಲಿ ಕಾಮಗೇತಿ ಇಲ್ದಾಗ ಈ ಅಧಿಕಾರವನ್ನು ಬುಳ್ಳುಳ್ಳು ಪೂಜಾರಿಗೆ ಸಿಗುತ್ತೆ. ಇಲ್ಲಿ ಕಾಟಪ್ಪನಹಟ್ಟಿಗೆ ಉದಾಹರಣೆಗೆ ಕಾಟಪ್ಪನ ದೇವಸ್ಥಾನಕ್ಕೆ ನಲ್ಟಪ್ಪನವರು ಅಂತ ಅವರು ಪೂಜೆ ಮಾಡ್ತಾರೆ, ಕಾಮಗೇತಿ. ಈ ಬುಳ್ಳುಳ್ಳು ಯಾವಾಗ ಅಲ್ಲೆಲ್ಲ ಹೋದರೆ ಅವ್ರಿಗೆ ಪೂಜಾರಿಕೆಯನ್ನು ಬಿಟ್ಟುಕೊಡ್ತಾರೆ. ಅಷ್ಟು ಹಕ್ಕು ಅವ್ರಿಗಿತ್ತು. ನಲಗೇತಿ, ಬುಳ್ಳಿನಿ, ಕಾಮಗೇತಿ ಈ 3 ಕಂಪಳದ ಪೂಜಾರಿಗಳಾಗಿದ್ದರು. ಈ ಬುಳ್ಳುಳ್ಳಿನಲ್ಲಿ
ಪಾಲು ಬುಲ್ಲುಡ್ಲು, ಜೋಗಿ ಬುಲ್ಲುಡ್ಲು, ಬೋಡಿ ಬುಲ್ಲುಡ್ಲು, ಜುಟ್ಟು ಬುಲ್ಲುಡ್ಲು, ವರಂ ಪೂಜಾರಿ ಅಂತಕ್ಕಂಥ 5 ಬೆಡಗುಗಳಿವೆ. ಪಾಲು ಬುಲ್ಲುಡ್ಲು, ಜೋಗಿ ಬುಲ್ಲುಡ್ಲು, ಬೋಡಿ ಬುಲ್ಲುಡ್ಲು, ಜುಟ್ಟು ಬುಲ್ಲುಡ್ಲು, ವರಂ ಪೂಜಾರಿ ಅಂತ. ಇವತ್ತು ನಾವು ಕಂಬಳದೇವರಲ್ಲಿ ತಗೊಂಡ್ರೆ ಅಲ್ಲಿರ್ತಕ್ಕಂಥ ನಗರ ಪೂಜಾರಿಗಳು ಬುಲ್ಲುಡ್ಲು ವಂಶದವರು. ಅವರೇನೆ ಮುಖ್ಯವಾದಂತಹ ಕಂಬಳ ದೇವರ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ನಗರ ಪೂಜಾರಿಗಳೇ ಬುಲ್ಲುಡ್ಲು ವಂಶದವರು ಅಂತ ಹೇಳ್ತೀವಿ ನಾವು. ಹೀಗೆ ಈ ಬುಲ್ಲುಡ್ಲು ಸಂತತಿ ಇತ್ತು. ನಾನು ಗಾದ್ರಿಪಾಲ್ ನಾಯಕನ ಐತಿಹ್ಯವನ್ನು ಹೇಳಿದಾಗ ನನ್ವಾಡದ ಕಟ್ಟೆ ಮನೆಯಲ್ಲಿ ಹುಲಿಯ ಶಾಪಕ್ಕೋಸ್ಕರ ಬಂಗಾರ ದೇವರು ಮಾಡಿ ಆ ಬಂಗಾರ ದೇವರಿಗೆ ಬುಲ್ಲುಡ್ಲು ಪೂಜಾರಿಯನ್ನು ನೇಮಕ ಮಾಡಿದರು. ಹಾಗೆ ಇವನು ಬಂಗಾರ ದೇವರ ಪೂಜಾರಿ ನನ್ವಾಡದ ಕಟ್ಟೆ ಮನೆಯಲ್ಲ ಆದ. ಏನಾಯಿತು ಹಿಂದೆ ನಮ್ಮರೆಲ್ಲ ಭಾಳ ನಲ್ಲಮಲೆಯಿಂದ ಬಂದವರು, ತಿರುವಿನಮಡುವು, ಹಂಪೆ ಇವೆಲ್ಲ ನಮಗೆ ಭಾಳ ಧಾರ್ಮಿಕ ಕೇಂದ್ರಗಳಾಗಿ ನಮ್ಮಲ್ಲಿ ಇದ್ವು. ಇಲ್ಲಿ ಹೀಗಿದ್ದಾಗ ನರಪತಿ ರಾಜ ಅಂತಕ್ಕಂಥದ್ದು ಅಲ್ಲಿ ಆಳ್ತಾ ಇದ್ದ. ನರಪತಿ, ಗಜಪತಿ, ಅಶ್ವಪತಿ ಅಂತ. ಇವನೇನು ಮಾಡ್ತಾನೆ, ನಮ್ಮ ಕಂಪಳಕ್ಕೆ ಭಾಳ ತೊಂದರೆ ಕೊಡ್ತಾನೆ. ಆಗ ನಮ್ಮ ಹಸುಗಳೆಲ್ಲ ಕೊಂಬು ಮುಂದೆ ಮಾಡಿಕೊಂಡು ಬಾಲ ಮೇಲ್ ಮಾಡಿಕೊಂಡು ಆ ಸೈನ್ಯವನ್ನೆಲ್ಲ ತುಳಿದಾಕ್ಬಿಡುತ್ತೆ. ಆಗ ನರಪತಿ ರಾಜ ಎದುರ್ಕೊಂಡು ನನ್ನ ತಪ್ಪಾಯಿತು ಅಂತ ನಮ್ಮ ಕಂಪಳದ ಹಸುಗಳಿಗೆಲ್ಲ ಅವನು ದಾಸೋಹ ಮಾಡ್ದ. ದೊಡ್ಡ ದೊಡ್ಡ ದೋಣಿಗಳನ್ನು ಮಾಡಿಸಿ ಅದರಲ್ಲಿ ಅದಕ್ಕೆ ಪಾನಕಾಯದೆಲ್ಲ ಸಮರ್ಪಣೆ ಮಾಡ್ದ ಅಂತಕ್ಕಂಥ ಒಂದು ಐತಿಹ್ಯವನ್ನು ಹೇಳ್ತಾರೆ. ಇಂತಹ ಒಂದು ನಮ್ಮ ಕಂಪಳದ ಮಹಿಮೆಯಲ್ಲಿ ಈಗ ನಾವು ಈ ಯರಗೊಡ್ಲಯ್ಯ ಮತ್ತು ಯರಮಂಚನಾಯಕ ತಿರುವನಮಡಿಗೆ ಪೂಜೆಗೆ ಹೋಗಿದ್ರು ಅಂದಾಗಲೂ ಕೂಡ ನಮಗೆ ಅಲ್ಲಿ ಪೆದ್ದಿರುವ ದೇವ್ರು ಸಿಕ್ತು. ಪ್ರತಿಯೊಂದು ಕೂಡ ನಮ್ಮ ವ್ಯಾಸ ಕಂಪಳದ ಒಂದು ಗಂಗಾ ಪೂಜೆ ಶ್ರೇಷ್ಠವಾದಂಥ ಹಂಪೆಯ ತಿರುವನಮಡು ಅಂತಕ್ಕಂಥದ್ದು ಸಾಕ್ಷಾತ್ಕಾರವಾಗಿದೆ. ಈಗಲೂ ಕೂಡ ಕಂಬಳದೇವರಟ್ಟಿಯಲ್ಲಿ 12 ವರ್ಷಕ್ಕೆ ಒಂದು ಸಾರಿ ಪೆಡಗಟ್ಟು ಪಂಡುಗೆ ಮಾಡಿದ ಮೇಲೆ ಅವರು ಹಂಪೆಗೆ ಹೋಗಲೇಬೇಕು. ಹಂಪೆಗೆ ಹೋಗಿ ಅಲ್ಲಿ ತಿರುವನಮಡಿನಲ್ಲಿ ದೇವರಿಗೆಲ್ಲ ಪುಣ್ಯೋಜನೆ ಮಾಡಿಕೊಂಡು ಅಲ್ಲೆಲ್ಲ ಸೇವೆ ಮಾಡಿಕೊಂಡು ಬರ್ತಕ್ಕಂಥದ್ದು ಒಂದು ಸಂಪ್ರದಾಯ. ಅಂದರೆ ನಮಗೂ ಹಂಪೆಯ ತಿರುವನಮಡಿಗೂ ಪೂರ್ವದಿಂದಲೂ ಪರಂಪರೆ ನಡ್ಕೊಂಡು ಬಂದಿದೆ. ಹೀಗೆ ಏನಾಗುತ್ತೆ ಅಂದರೆ ಆ ನರಪತಿ ರಾಜ ಅನೇಕ ತೊಂದರೆಗಳನ್ನು ಕೊಡ್ತಾ ಇದ್ದ ನಮ್ಮ ಕಂಪಳಕ್ಕೆ, ನಾವು ಈ ಕಡೆ ಬರೋದಕ್ಕಿಂತ ಮುಂಚೆ. ಅವನಲ್ಲಿ ನಮ್ಮದು ಒಂದು ಗೊಡುಗು ಸೇರ್ಕೊಂಡಿತ್ತು. ಗೊಡುಗು ಅಂದರೆ ಚೈತ್ರಿ. ಅದು ನನ್ನಿವಾಳದ ಭೂಚಕ್ರದ ಗೊಡುಗು. ಭೂಚಕ್ರದ ಚೈತ್ರಿ, ಭೂಚಕ್ರದ ಗೊಡುಗ ಕೆಳಗೆ ದೊರೆ ಓಡಾಡ್ತಾನೆ. ಅದನ್ನು ನನ್ನಿವಾಳದಲ್ಲಿ ಇದೆ ಭೂಚಕ್ರದ ಗೊಡುಗು. ಇದು ಅಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ ನನ್ನಿವಾಳದಲ್ಲಿ. ನಮ್ಮ ಕಟ್ಟೆ ಮನೆ ಯಜಮಾನರೆಲ್ಲ ಸೇರ್ಕೊಂಡು ನಾವೇನಾದರೂ ಮಾಡಿ ಹೋಗಿ ನರಪತಿ ಹತ್ರ ನಮ್ಮ ಭೂಚಕ್ರದ ಗೊಡುಗನ್ನು ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ. ಯಾರ್ಯಾರು? ಸೂರ್ಯ ಪಾಪನಾಯಕ ಮತ್ತು ದಾಸರ ಬೈಯಣ್ಣ. ಈ ದಾಸರ ಬೈಯಣ್ಣ ಬೋಡಿ ಬುಲ್ಲುಳಿಗೆ ಸಂಬಂಧಪಟ್ಟವನು. ಗೊತ್ತಾಯ್ತ? ಅಲ್ಲಿಗೆ ಹೋಗ್ಬಿಟ್ಟು ದೊರೆಯನ್ನು ಕೇಳ್ತಾರೆ, ದೊರೆ ನಮಗೆ ನಮ್ಮ ಕಟ್ಟೆ ಮನೆಯ ಭೂಚಕ್ರದ ಗೊಡುಗು ಇಲ್ಲೇ ಐತೆ, ನೀವು ನಮಗೆ ಕೊಡಬೇಕಲ್ಲ, ನಮ್ಮ ವಸ್ತು ನಮಗೆ ನಿಮ್ಮಲ್ಲೇ ಉಳ್ಕೊಂಬಿಡ್ತು ಅಂತ. ಆಗ ಆ ನರಪತಿಗೆ ಭಾಳ ಸಿಟ್ಟು ಬಂದು, ಅಲ್ಲಿ ಹೇಳ್ತಾನೆ ಸೈನಿಕರು, ಇವ್ರನ್ನ ಯಾರೋ ನೀವು ನನಗೆ ಕೇಳೋಕ್ಕೆ, ನನ್ನ ಹತ್ರ ಬಂದು ಗೊಡುಗು ಕೇಳ್ದಂಗೆ ಆದ್ರೇನೋ ಅಂತಂದು ಸೈನಿಕರಿಗೆ ಅಪ್ಪಣೆ ಮಾಡ್ತಾರೆ. ಇವರೆಲ್ಲ ಕೈಕಾಲು ಕಟ್ಟಿ ದೊಡ್ಡ ದೊಡ್ಡ ಗುಂಡುಗಳು ಕಟ್ಟಿ ತಿರುವನಮಡಿಗೆ ಇವ್ರನ್ನ ಹಾಕ್ಬಿಡ್ರೆ ಅಂತ.
ಅಷ್ಟು ಧೈರ್ಯನೇ ಇವರಿಗೆ ಕಾಂಕರಿಗೆ. ಆ ಸೈನಿಕರೆಲ್ಲ ಕೈಕಾಲು ಕಟ್ಟಿ ಅವ್ರ ಗುಂಡುಗಳು ಕಟ್ಟಿ ತಿರುವನಮಡಿಗೆ ಇಬ್ಬರನ್ನ ಮುಳುಗಿಸ್ಬಿಡ್ತಾರೆ. ಎಷ್ಟೋ ದಿನಗಳಾಗುತ್ತೆ. ಎಷ್ಟೋ ದಿನಗಳಾದ ಮೇಲೆ ಇವರಿಬ್ಬರು ಮೇಲಕ್ಕೆ ಬರ್ತಾರೆ. ಈ ಇಬ್ಬರು ತಿರುವನಮಡಿನಲ್ಲಿ ಮೇಲಕ್ಕೆ ಬಂದಾಗ ಆ ತಿರುವನಮಡಿನಲ್ಲಿ ಎಷ್ಟೋ ದಿನಗಳಿಗೆ ಇವರು ಮೇಲೆ ತೇಲ್ತಾರೆ. ಬಿಡು ಎಲ್ಲ ಕಲ್ಲು ಗುಂಡುಗಳು ಹಾಕಿ ಅವ್ರನ್ನ ನೀರಿನಲ್ಲಿ ಹಾಕಿಬಿಟ್ಟಿದ್ವಿ, ಅವರು ಸತ್ತೋಗಿರ್ತಾರೆ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ಆದರೆ ಇವರು ಎದ್ದು ಬಿಡ್ತಾರೆ. ಮೇಲೆ ಎದ್ದಾಗ ಈ ಮುಳ್ಳುಳ್ಳವನಿಗೆ ಮೀನುಗಳು ಎಲ್ಲ ತಿಂದು ತಲೆ ಬೋಡಾಗಿರುತ್ತೆ. ಅದಕ್ಕೆ ಇವನಿಗೆ ಮುಳ್ಳುಳ್ಳು ಅಂತ. ಸರಿ, ಇವರು ಬದುಕಿ ಮೇಲಕ್ಕೆ ಬಂದ್ರಲ್ಲ, ಸೈನಿಕರು ಈ ವಿಷಯವನ್ನು ತಗೊಂಡೋಗಿ ದೊರೆಗೆ ಮುಟ್ಟಿಸ್ತಾರೆ. ಸ್ವಾಮಿ, ಇವ್ರು ಯಾರೋ ಸತ್ಯವಂತರಿದ್ದಾರೆ, ನಾವು ದೊಡ್ಡ ದೊಡ್ಡ ಗುಂಡುಗಳು ಕಲ್ಲುಗಳು ತಗೊಂಡೋಗಿ ಅದರಲ್ಲಿ ಮುಳುಗಿಸಿದ್ರು ಕೂಡ ತಿರುವನಮಡಿನಲ್ಲಿ ಎದ್ಬಿಟ್ಟು ನೋಡ್ರಿ ಸ್ವಾಮಿ ಇವರು ಸತ್ಯವಂತರಾಗಿದ್ದಾರೆ ಅಂದಾಗ ಅವ್ರನ್ನ ಕರ್ಕೊಂಬಾರೋ ಅಂತಾರೆ. ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ನೀವು ಸತ್ಯವಂತರಿದ್ದೀರಪ್ಪ, ನಿಮ್ಮ ವಸ್ತು ನಿಮಗೆ ಕೊಟ್ಟು ಕಳಿಸ್ತೀನಿ. ಆದರೆ ಒಂದು ನಿಬಂಧನೆ, ಈಗೇನೀಗ ಸೂರ್ಯ ಹುಟ್ಟಿದ್ದಾರೆ, ಇಲ್ಲಿ ನಿಲುವು ಮೊಕ್ರಿ. ಸೂರ್ಯ ಹುಟ್ಟಿದಾಗ ನಿಲುವು ಮೊಕ್ರಿ. ನೀವು ಈ ಗೊಡಗನ್ನು ತಗೊಂಡೋಗಿ ಸಂಜೆ ಒಳಗೆ ನಿಮ್ಮ ಕಟ್ಟೆ ಮನೆ ಸೇರಿಕೊಂಡು ಅಲ್ಲಿ ದಿಗುವು ಮೊಕ್ಕರಿ. ಸೂರ್ಯ ಮುಳುಗೋದು ಮೊಕ್ಕು. ನಾವು ಯಾವತ್ತೂ ಕೂಡ ಸೂರ್ಯ ಹುಟ್ಟಿದಾಗ ಮುಗಿತೀವಿ, ಸೂರ್ಯ ಮುಳುಗಿದಾಗಲೂ ಮುಗಿತೀವಿ. ನಿಲುವು ಮೊಕ್ಕು ನಿಂತ್ಕೊಂಡೆ ಮುಗಿತೀವಿ ನಾವು. ನಿಲುವು ಮೊಕ್ಕು ಅಂದರೆ, ದಿಗುವು ಮೊಕ್ಕು ಅಂದರೆ ಸಾಯಂಕಾಲ ಸೂರ್ಯ ಮುಳುಗೋದ್ರಲ್ಲಿ. ಈ ನಿಲುವು ಮೊಕ್ಕು, ದಿಗುವು ಮೊಕ್ಕು ಎಲ್ಲ ಕೂಡ ಈಗಲೂ ಕೂಡ ನಡ್ಕೊಂಡು ಬರ್ತಾಯಿದೆ ನಮ್ಮ ಕಂಪ್ಲದಲ್ಲಿ. ಸಂಜೆ ಒಳಗೆ ನೀವು ನಿಮ್ಮ ಕಟ್ಟೆ ಮನೆ ಪ್ರದೇಶನ ಸೇರ್ಕೊಂಡ್ರೆ ನಿಮ್ಮ ಗೊಡಗು ನಿಮ್ಮ ಹತ್ರ ಇರುತ್ತೆ, ಇಲ್ಲಾಂದರೆ ಅದು ವಾಪಸ್ ಬರುತ್ತೆ ಅಂತ. ಎಂಥ ನಿಬಂಧನೆ ಹಾಕಿದ್ನಲ್ಲ ಇವನು ಅಂತಂದು ಆಯಿತು ಅಂತ ಅಲ್ಲೇ ಗೊಡಗಿಸ್ಕೊಂಡು ಭೂಚಕ್ರದ ಗೊಡಗನ್ನು ನಿಲುವು ಮೊಕ್ತಾರೆ ಸೂರ್ಯನಿಗೆ. ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಡಬೇಕಾದ್ರೆ ಸೂರ್ಯ ಪಾಪನಾಯಕಂದು ಕುದುರೆ ಮೇಲೆ ಬರ್ತಾನೆ. ಕುದುರೆ ಮೇಲೆ ಬಂದು ಇಲ್ಲಿ ಕುದುರೆ ಬಂಡೆ ಅಂತ ಐತೆ, ನಾವು ನಾಲ್ಕನೇಟಿಗೆ ಹೋಗ್ತಾ ರೋಡ್ನಲ್ಲಿ ಎಡಗಡೆ ಒಂದು ಕಲ್ಲು ಗುಡ್ಡ ಐತೆ, ಅಲ್ಲಿ ಈಗಲೂ ಕುದುರೆ ಹೆಜ್ಜೆಗಳಿದ್ದಾವೆ. ಅಷ್ಟನ್ನೆಲ್ಲ ಆರಿಸ್ಬಿಡ್ತಾನೆ. ಎಲ್ಲ ಆರಿಸ್ಬಿಟ್ಟು ಆಮೇಲೆ ನನ್ನಿ ಒಳಕ್ಕೆ ಹೋಗ್ಬಿಡ್ತಾನೆ. ಆದರೆ ಈತ ಬರ್ತಿರ್ತಾನಲ್ಲ, ದಾಸರ ಬಯಣ ಕಟ್ಟೆ ಮನೆ ಸೇರೋದು ತಡವಾಗಿಬಿಡುತ್ತೆ. ಈ ಸಮಾಧಿಯಾಗಿರ್ತಕ್ಕಂಥ ಭಾಗಕ್ಕೆ ಬಂದಾಗ ಸೂರ್ಯ ಮುಳುಗಿಬಿಡ್ತಾನೆ. ಅಯ್ಯೋ, ನನ್ನಿಂದ ಒಂದು ಮಾತು ತಪ್ಪಿಟ್ನಲ್ಲ, ಆ ನಿಷ್ಠೆ ನಾನು ಉಳಿಸ್ಕೊಳ್ಳಿಲ್ಲ ಅಂತಂದು ಭಾಳ ದುಃಖ ಆಗುತ್ತೆ. ಅವಮಾನಿತನಾಗಿಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಬಾಕನ್ನು ತಗೊಂಡು ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಅಲ್ಲಿ ದಾಸರ ಬಯಣ್ಣ. ಆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಭಾಗದಲ್ಲಿನೇ ಆತನ ಸಮಾಧಿ ಮಾಡಿದರು ನವರೆಲ್ಲ. ಎಲ್ಲ ಬಂದು ಕಟ್ಟೆ ಮನೆ ದಾಸರ ಬಯಣ್ಣನ ಸಮಾಧಿ ಅಂತ ಮಾಡಿ ಅಲ್ಲೆಲ್ಲ ಕಲ್ಲು ಬಣವೆ ಹಾಕಿದರು. ಮತ್ತೆ ನಮ್ಮರು ಹೋಗೋರು ಬರೋರೆಲ್ಲ ಒಂದೊಂದು ಕಲ್ಲನ್ನು ಹಾಕ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ, ಆ ಬಣವೆ ಬೆಳೀಲಿ ಅಂತ. ಹೀಗೆ ಗುಡಿಗೋಸ್ಕರ ದಾಸರ ಬಯಣ್ಣ ನಾನು ಮಾತು ತಪ್ಪಿಬಿಟ್ಟೆ, ಗಣಪತಿ ರಾಜನಿಗೆ ಕೊಟ್ಟ ಮಾತು ತಪ್ಪಿಬಿಡ್ತು, ನನ್ನ ಕೈಲಾಗಲಿಲ್ಲ, ಸೂರ್ಯ ಮುಳುಗೋದ್ರೊಳಗಾಗಿ ಕಟ್ಟೆ ಮನೆಗೆ ಸೇರ್ಕೊಳ್ಳೋಕ್ಕಾಗಲಿಲ್ಲಲ್ಲ, ನಾನು ಇರಬಾರ್ದು ಅಂತ ಬಾಕಿನಿಂದ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ಇದು ಬುಳ್ಳುಳ್ಳ ಮುಖ್ಯಸ್ಥನಾದಂಥ ನಮ್ಮ ದಾಸರ ಬಯಣ್ಣನ ಒಂದು ವಿಶೇಷತೆ. ಈ ಬೂರುಳ್ಳು ಇವರೇನು ಮಾಡ್ತಾರೆ, ಪ್ರತಿ ಸಾರಿನೂ ಕೂಡ ನಮ್ಮ ಅಲ್ಲಿಗೆ ಕಂಬಳ ದೇವರನ್ನು ಕರ್ಕೊಂಡು, ಬಂಗಾರ ದೇವರನ್ನು ಕರ್ಕೊಂಡು ಆ ಸಮಾಧಿ ಹತ್ರ ಬರಬೇಕು.
ಎಷ್ಟು ವರ್ಷಕ್ಕಾದರೂ ಆಯಿತು. ಕಂಪಳ ದೇವರು ಬರಬೇಕು, ಯಾಕಂದರೆ ಕಂಪಳ ದೇವ್ರ ಪೂಜಾರಿ ಬುಲ್ಲುಡ್ಲನು, ಬಂಗಾರ ದೇವ್ರ ಪೂಜಾರಿ ಬುಲ್ಲುಡ್ಲರು. ಇಲ್ಲಿ ಆ ಸಮಾಧಿ ಹತ್ರ ಬಂದು ಪ್ರದಕ್ಷಿಣೆ ಹಾಕಿ ಅಲ್ಲಿ 4 ಭಾಗಗಳನ್ನು ಮಾಡ್ಕೊತಾರೆ. ಆ ಸಮಾಧಿಗೆ ಒಬ್ಬೊಬ್ಬರು ಒಂದೊಂದು ಪೂಜೆ ಮಾಡ್ತಾರೆ. ಮೇಲ್ಗಡೆ ಪಾಲ್ ಬುಲ್ಲುಡ್ಲು, ಅವನ ಕೆಳಗೆ ಜೋಗಿ ಬುಲ್ಲುಡ್ಲು, ಅವನ ಕಡೆಗೆ ಬೋಡಿ ಬುಲ್ಲುಡ್ಲು, ಜುಟ್ಟು ಬುಲ್ಲುಡ್ಲು, ವರಂ ಪೂಜಾರಿ. ಹೀಗೆ ಆ ಸಮಾಧಿಗೆ ಇವರೆಲ್ಲರೂ ಅಣ್ಣತಮ್ಮಗಳು ಪೂಜೆ ಮಾಡ್ತಾರೆ. ಈ ಪೂಜೆ ಮಾಡೋ ಸಂದರ್ಭದಲ್ಲಿ ಈ ಬೊರಗಲ್ಗೆ ವಂಶಕ್ಕೆ ಸೇರಿದವರು ಅಲ್ಲಿ ಒಂಬಳೆಯನ್ನು ಇಟ್ಕೊಂಡು ಕುಂತ್ಕೋಬೇಕು ಅಂತ ಒಂದು ಸಂಪ್ರದಾಯ. ಇಂತಹ ಒಂದು ಸಂಪ್ರದಾಯ ಅಲ್ಲಿ ನಡೆದು ಎಷ್ಟು ವರ್ಷಗಳಾಗಿದೆ ಗೊತ್ತಿಲ್ಲ ನಮಗೆ. ಆದರೆ ಈ ದಾಸರ ಬಯಲಿಗೆ ಸೇರಿರ್ತಕ್ಕಂಥ ವಂಶಸ್ಥರು ಏನಿದ್ದಾರೆ ಅವರು ಪ್ರತಿ ಸಾರಿ ಬಂದು ಅಲ್ಲಿ ವಾಸೆ ಕೊಯ್ಕೊಂಡು ಮತ್ತು ಆ ಸಮಾಧಿಗೆ ಪುಣ್ಯೋಜನೆ ಮಾಡಿಕೊಂಡು ಮತ್ತು ತಮ್ಮ ಧಾರ್ಮಿಕ ಪದ್ಧತಿಗಳನ್ನು ಜವಳಿ ತೆಗೆಸೋದು ಇವೆಲ್ಲ ಮಾಡಿಕೊಂಡು ದಾಸರ ಬಯಲಿನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಬುಲ್ಲುಡ್ಲು ಮತ್ತು ರಾಬುಲು ಅಂತಕ್ಕಂಥವರು ಇವರೆಲ್ಲ ಮಂದವಂಶಕ್ಕೆ ಸೇರಿದವರು, ಕಾಮ್ಗೇತ್ಲು ಸೇರಿಕೊಂಡು. ಈ ಕಾಮ್ಗೇತ್ಲು, ಬುಲ್ಲುಡ್ಲು, ಇವರು ರಾಬುಲು, ಅರೆ ಬುಡ್ಬುಡಿಕರ್ನ ಅಂದ್ವಲ್ಲ ಅವರೇ ರಾಬುಲು. ಎಲ್ಲಿ ಸೂರ್ಯ ಚಿನ್ನಕಾಮನ ಪ್ರಸಂಗ ಬರುತ್ತಲ್ಲ, ಇವರು ಚಳಿಕೆರಮ್ಮನಿಗೆ ಮುಗಿಯಲ್ಲ. ನಮ್ಮ ಚಳ್ಳಕೆರೆಯಲ್ಲಿ ಇದೆಯಲ್ಲ, ಚಳ್ಳಕೆರಮ್ಮನಿಗೆ ಇವರು ನಮಸ್ಕಾರ ಮಾಡಲ್ಲ, ಆ ದೇವಸ್ಥಾನದ ಹತ್ರ ಬರಲ್ಲ. ಯಾಕೆ ಅಂದರೆ ಈ ದಾಸರ ಬಯಲಿನ ವಂಶಸ್ಥರು ಏನಿದ್ದಾರೆ ಅವ್ರನ್ನೆಲ್ಲ ಬುಲ್ಲುಡ್ಲಾರ ನನ್ನ ಒತ್ಕೊಳ್ರಿ ನೀವು, ನನ್ನ ತಲೆ ಮೇಲೆ ಒತ್ಕೊಳ್ಬೇಕು ನೀವು ಅಂತ ಹೇಳ್ಕೊಂಡಿದ್ಲಂತೆ. ಅವ್ರು ಒತ್ಕೊಂಡಾಗ ಆಕೆ ಭಾಳ ಪವರ್ಫುಲ್ಲಾಗಿ ಅವ್ರನ್ನ ಚೆನ್ನಾಗಿ ತುಳಿದು ಬಿಟ್ಲಂತೆ. ಏನಿದು ಹಿಂಗೆ ಅಮ್ಮ ಅಂತಂದು ಅವರು ಬರ್ದಂಗೆ ಆಗ್ಬಿಟ್ರು ಬೋರ್ಡ್ ಬುಲ್ಲುಡ್ಲು. ಅದ್ರ ಜೊತೆಗೆ ಇವರು ಅಷ್ಟೇ, ಯಾರು ರಾಬಳು ಬರಲ್ಲ. ಆಮೇಲೆ ಕಾಮ್ಗೇತ್ಗಳು ಏನಂತಾರೆ, ಈಕೆ ನಮ್ಮ ಹೆಣ್ಮಗಳು, ನಮ್ಮ ಅಕ್ಕ ತಂಗಿ, ನಾವು ಮುಗಿಯಲ್ಲ ಅಂತಾರೆ. ಅದಕ್ಕೆ ಒಂದು ಜಾನಪದ ಒಂದು ಪ್ರಸಂಗ ಹೇಳ್ತಾರೆ ಅವರು, ಯಾರು ಕಾಮ್ಗೇತ್ಲರು. ಕಾಮ್ಗೇತ್ಲನ ಹಿಂದೆ ಕಾಟಪ್ಪನ ಹಿಂದೆ ಬರ್ತಾ ಇದ್ಲು ತಂಗಿ. ದೊಡ್ಡೇರಿಯಿಂದ ಚಳ್ಳಕೆರೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಒಳ್ಳೆ ಬೇಸಿಗೆ ಬಿಸಿಲು. ಆ ಸಂದರ್ಭದಲ್ಲಿ ಆಕೆಗೆ ಬಾಯಾರ ಇರುತ್ತೆ. ಬಾಯಾರದಾಗ ಏನು ಮಾಡ್ತಾಳೆ ಆಕೆ, ಅಲ್ಲೇ ಈಚಲು ಗಿಡ ಇರುತ್ತಲ್ಲ, ಈಕೆ ದೇವಿ ಅಲ್ಲ, ಈಚಲು ಗಿಡದ ಎಂಡ ಕುಡಿದ್ಬಿಡ್ತಾಳೆ. ಈತ ಯಾಕೋ ಹಿಂದಕ್ಕೆ ತಿರುಗಿ ನೋಡಿದಾಗ ಎಂಡ ಕುಡಿತಿರ್ತಲ್ಲ, ಥೂ ನಿನ್ನ ಮಕ್ಕ ನೋಡಲ್ಲ ಅಂತ ಬೈತಾನಂತೆ ತಂಗಿನ. ಆ ಇದಕ್ಕೆ ನಾವು ಆಕೆನ ನಾವು ಮುಗಿಯಲ್ಲ, ಕಾಮ್ಗೇತ್ಲವರು ನಾವು ಮುಗಿಯಲ್ಲ, ನಾವು ನಮಸ್ಕಾರ ಮಾಡಲ್ಲ, ಅಲ್ಲೆಲ್ಲಿ ನಿಮ್ಮ ಜಾತ್ರೆಗೆ ಬರಲ್ಲ ಅಂತಾರೆ. ಬರಲ್ಲ, ಅವ್ರು ಯಾರು ಬರಲ್ಲ. ಇದೊಂದು ಪ್ರಸಂಗ ಕೂಡ ಇವರು ಕಾಮ್ಗೇತ್ಲವರು, ಬುಲ್ಲುಡ್ಲು ಮತ್ತು ರಾಬುಲರು ಇವರು ಈ ಆದಿಶಕ್ತಿಯ ಒಂದು ಚಳ್ಳಕೆರಮ್ಮನ ಇದಕ್ಕೆ ಯಾರು ಇದರಲ್ಲಿ ಭಾಗವಹಿಸಲ್ಲ. ಹಾಗಾಗಿ ಇದೊಂದು ಜಾನಪದ ಕತೆ ಹೇಳ್ತಾರೆ ನಮ್ಮಲ್ಲಿ. ಇನ್ನು ಗೊಡುಗುಗಳಲ್ಲಿ ಹಿಂದೆ ನಮ್ಮ ಕಂಬಳ ಬಂದಾಗ, ಶ್ರೀಶೈಲದಿಂದ ಬಂದಾಗ ನಮ್ಮ ಹತ್ರ ಗೊಡುಗುಗಳಿದ್ದು, ಭೂಚಕ್ರದ ಗೊಡುಗು, ರುದ್ರಾಕ್ಷಿ ಗೊಡುಗು ಇದ್ದು. ನಮ್ಮರು ಏನು ಮಾಡ್ತಾರೆ, ನಾಗನೇಟಿಗೆ ಬಂದು ಅಲ್ಲಿ ಕಂಬಳ ಕಟ್ಕೊಂಡಾಗ ಪೆದ್ದ ಕ್ರಾಯಮ ಇನ್ನೂ ಇರ್ತಾಳೆ. ಆವಾಗ ತಿಪ್ಪೇಸ್ವಾಮಿ ನಮ್ಮ ಜೊತೆಗೆ ಬಂದು ಅಲ್ಲಿ ಇರ್ತಾನೆ, ನಮ್ಮ ಪಶುಗಳ ಹಾಲನ್ನು ಕುಡ್ಕೊಂಡು ಅಲ್ಲೇ ಇರ್ತಾನೆ. ಆತನಿಗೆ ರುದ್ರಾಕ್ಷಿ ಗೊಡುಗನ್ನು ಕೊಡ್ತಾರೆ. ಆತನ ದೇವರು ಅಂತ ಭಾವಿಸ್ಕೊಂಡು ರುದ್ರಾಕ್ಷಿ ಗೊಡುಗು, ರುದ್ರಾಕ್ಷಿಯ ಒಂದು ಛತ್ರಿಯನ್ನು, ಆಮೇಲೆ ಆಸನದ ತೋಳು ಅಡ್ಡ ಪಲ್ಲಕ್ಕಿಯನ್ನು ತಿಪ್ಪೇಶನಿಗೆ ಕೊಡ್ತಾರೆ. ಆವಾಗಲೇ ಆಸನ ತೋಳು ಅಡ್ಡ ಪಲ್ಲಕ್ಕಿ ಇಷ್ಟು ಮಾಡಿ ಅಲ್ಲಿ ಏನು ಮಾಡ್ತಾಯಿದ್ರಪ್ಪ ಅಂತ ಜಾತ್ರೆ, ಅವಾಗ ನಾಗನಹಟ್ಟಿ ಜಾತ್ರೆ ಅಂದರೆ ಅವರು ಉಚ್ಚಾಯದಲ್ಲಿ ನನ್ನಮ್ಮನ ಕುಂದಿಸ್ತಾಯಿದ್ರು. ನಂದಿಯಮ್ಮ ಬ್ರಾಹ್ಮಣರ ಹೆಣ್ಮಗಳು ನಮಗೆಲ್ಲ ದೇವರುಗಳನ್ನು ಕೊಟ್ಟಿದ್ಲಲ್ಲ, ಆಕೆಯನ್ನು ಉಚ್ಚಾಯದಲ್ಲಿ ಕುಂದಿರಿಸಿ ತೇರಿನ ಮೇಲೆ ತಿಪ್ಪೇಸ್ವಾಮಿನ ಕುಂದಿರಿಸಿ ಅಟ್ಟಿ ಮಲ್ನಾಯಕ ದೊರೆ ಜಾತ್ರೆ ಮಾಡ್ತಾಯಿದ್ರು. ಆಗ ಆ ಸಂಪ್ರದಾಯಗಳೆಲ್ಲ ಈಗಿಲ್ಲ. ಅಂತಹ ಒಂದು
ಜಾತ್ರೆಯ ಹಿನ್ನೆಲೆ ನಮಗೆ ಇದರಿಂದ ಸಿಗುತ್ತೆ. ಹೀಗಾಗಿ ಯಾವುದೋ ಒಂದು ವಿಷಯಗಳನ್ನು ನಾವು ಪ್ರಾರಂಭ ಮಾಡಿದಾಗ ಅನೇಕ ವಿಷಯಗಳು ಸತ್ಯಾಸತ್ಯತೆಗಳು ನಮಗೆ ಗೊತ್ತಾಗುತ್ತೆ. ಈಗೇನು ನಾನು ಹೇಳಿದೆ, 3 ಮುಖ್ಯವಾದಂಥ ಪೂಜಾರಿಗಳು ನಮ್ಮ ಕಂಪಳಕ್ಕೆ: ನಲಗೇತಿ, ಕಾಮಗೇತಿ, ನಲಗೇತಿ, ಬುಲ್ಲುಡ್ಲು. ಇವತ್ತು 3 ಕಟ್ಟೆ ಮನೆಗಳಲ್ಲಿ ನಲಗೇತಿ ಇಲ್ಲ, ಆತ ಹೊರತಾಗಿದ್ದಾನೆ. ನೆನ್ವಾಳದ ಕಟ್ಟೆ ಮನೆಯಲ್ಲಿ ನಲಗೇತಿ ಹೆಸರು ಕೇಳಿಬಿಟ್ಟು ಅವನಿಗೆ ನೀರು ಬಿಟ್ಟಾಗ ಅವನು ಬುಲ್ಲುಡ್ಲನ್ನು ಇಡ್ತಾನೆ ಕೈನ, ಇವನ್ನ ಎತ್ಕೊತಾನೆ ಬುಲ್ಲುಡ್ಲನ್ನು. ಇನ್ನು ಕಂಬಳ ದೇವರದಲ್ಲಿ ತಗೊಳ್ಬೇಕಾದ್ರೆ ಅಲ್ಲಿ ನಲಗೇತಿ ಅವನು ಹಿಂದೆ ಆಗ್ಬಿಟ್ಟ. ಯಾಕೆ ಹಿಂದೆ ಆದ ಅಂದರೆ, ಒಂದು ಸರಿ ಪೆಡಗಟ್ಟು ಬಂಡಿಗ ಕಾರ್ಯಕ್ರಮ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೊನೆಯ ದಿನ ಪಟ್ಟದ ಪೂಜಾರಿ ಕೈಗೆ ಮುತ್ತಿನ ಕಾಲು ಪೆಂಡೆಯನ್ನು ತೊಗಿಸಿ ಜನಗಳಿಗೆ ತೋರಿಸ್ತಾರೆ. ಅದೊಂದು ಸಂಪ್ರದಾಯ. ಪೂಜಾರಿಗೆ, ಪಟ್ಟದ ಪೂಜಾರಿ ಕೈಗೆ ಮುತ್ತಿನ ಕಾಲು ಪೆಂಡೆ, ಆವಾಗ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂಥ, ನಮ್ಮ ಮೂಗನಾಯಕಿನ ಕೊಟ್ಟಂಥ ಆವರಣಗಳು, ಆ ಮುತ್ತಿನ ಕಾಲು ಪೆಂಡೆನ ಹಿಂಗೆ ಪ್ರದರ್ಶನ ಮಾಡ್ತಾರೆ. ಇವರೇನು ಮಾಡಿದ್ರು, ಜಾತ್ರೆಗೆ ಹೋಗಿದ್ದರು, ನಲಗೇತಿದವರು, ನಾವೇ ಅದನ್ನ ಹಾಕರು ಅಧಿಕಾರಸ್ಥರು, ನಮಗೆ ಅಧಿಕಾರ ಕೊಡಬೇಕು. ಅಲ್ಲಿ ವ್ಯಾಜ್ಯ ಆಯಿತು. ವ್ಯಾಜ್ಯ ಆಗಿ ಕಂಬಳ ದೇವರಲ್ಲಿನೂ ಕೂಡ ಇವರಿಂದ ಸೇರ್ಕೊಂಡ್ರು. ಯಾರು? ನಲಗೇತಿಯವರು. ಇವತ್ತು ನಮ್ಮ ಎಲ್ಲ ಕಂಪಳದಲ್ಲಿ ಧಾರ್ಮಿಕ ಕಾರ್ಯಗಳು ಮುಖ್ಯವಾಗಿ ಮಾಡ್ತಕ್ಕಂಥವ್ರು ನಲಗೇತಿಲಿ ಬಂದು ಕಾಮಗೇತಿ ಇದ್ದಾನೆ ಮತ್ತು ಬುಲ್ಲನು ಇದ್ದಾರೆ. ಹಾಗಾಗಿ ಇವೆಲ್ಲ ಕೂಡ ಒಂದು ಸಂಪ್ರದಾಯಗಳನ್ನು ಇವೆಲ್ಲವನ್ನು ಮಾಡ್ಕೊಂಬಂದಂಥ ನಮ್ಮ ಮಂದ ಸೂತ್ರದ ಪೂಜಾರಿಗಳು ಇವತ್ತು ಕೂಡ ನಮ್ಮೆಲ್ಲ ಮ್ಯಾಸ ನಾಯಕರ ಪದ್ಧತಿಗಳನ್ನು ಅನುಸರಿಸ್ಕೊಂಡು 12 ಗುಡಿಕಟ್ಟುಗಳಲ್ಲಿ ಅವರೇ ಪೂಜಾರಿಗಳು, ಆ ವಂಶಕ್ಕೆ ಸೇರಿದ್ದಾರೆ. ಅವನು ಬುಲ್ಲುಳ್ಳಿರ್ಬೋದು, ರಾವುಲಿರ್ಬೋದು, ಆಮೇಲೆ ನಲಗೇತಿ ಇರ್ಬೋದು, ಕಾಮಗೇತಿ ಇರ್ಬೋದು. ಇವರು ಪೂಜಾರಿಕೆಯನ್ನು ಮಾಡಿಕೊಂಡು ಈಗಲೂ ಕೂಡ ಆ ಸಂಪ್ರದಾಯವನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ದಾಸರ ಬೈಯಣ್ಣನ ಒಂದು ಇತಿಹಾಸದಿಂದ ಏನಪ್ಪ ಅಂತಂದರೆ, ದಾಸ ಅಂತಂದರೆ ದೇವರಿಗೆ ಭಾಳ ಹತ್ತಿರವಾದನು. ದಾಸ ಅದೊಂದು ಪಂಥ, ದಾಸರ ಪಂಥ, ದಾಸಯ್ಯ ಅಂತ ಹೇಳ್ತೀವಿ. ಅವನು ಪ್ರತಿಯೊಂದು ಬೆಳಗಿನಲ್ಲೂ ಕೂಡ ಒಬ್ಬೊಬ್ಬ ದಾಸ ಇರ್ತಾನೆ. ಅವನು ದೇವಸ್ಮರಣೆ ಮಾಡ್ತಕ್ಕಂಥವನು. ಏನು, ಪ್ರತಿ ಶನಿವಾರ ಅವನು ಸ್ವಚ್ಛವಾಗಿ ಸ್ವಚ್ಛತೆಯಿಂದ ಸ್ನಾನ ಮಾಡಿ ನಾಮಗಳನ್ನು ಹಾಕ್ಕೊಂಡು ಶಂಕು ಜಾಕೆಟ್ ಹಿಡ್ಕೊಂಡು ದೇವರ ಸ್ಮರಣೆಯನ್ನು ಮಾಡ್ತಕ್ಕಂಥನೇ ದಾಸಯ್ಯ. ಗರುಡ ಗಂಬಕ್ಕೆ ದೀಪ ಹಚ್ಚಿ ಸ್ವಾಮಿನ ನೆನೆಸ್ತಾನಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿ ಮಧ್ಯಾಂತರಹಿತ ಅಂತ 101 ಹೆಸರುಗಳಿಂದ ಕೊಂಡಾಡ್ತಾನೆ. ಆ ಕೊಂಡಾಡಿದಾಗ ನಾವು ಕೂಡ ಆತನ ಕಾಲಿಗೆ ಬೀಳ್ತೀವಿ. ನಾವು ಅದನ್ನು ಮನೆಗೆ ಎಷ್ಟೋ ಸಾರಿ ಕರ್ಕೊಂಡು ಹೋಗ್ತೀವಿ. ನಾವು ಮನೆಯಲ್ಲಿ ನಮ್ಮರು ಹಿಂದೆ ಯಾರನ್ನ ತೀರ್ಕೊಂಡಾಗ 11 ದಿವಸದ ಕರ್ಮ ಮಾಡಬೇಕಾದ್ರೆ ಈ ದಾಸಯ್ಯ ನಮಗೆ ಬೇಕೇ ಬೇಕು. ದಾಸಯ್ಯ ಬಂದು ಅಲ್ಲಿ ಪಂಕ್ತಿಯಲ್ಲಿ ಕುಂತು ಊಟ ಮಾಡಿದ ಮೇಲೆ ನಮಗೆ ಒಳ್ಳೆಯದೇ ಆಗುತ್ತೆ ಅಂತಕ್ಕಂಥ ನಂಬಿಕೆ ನಮ್ಮಿದೆ. ಇಂತಹ ಒಂದು ದಾಸ ಪರಂಪರೆ ನಮ್ಮ ಮ್ಯಾಸ್ ಮಂಡಲದಲ್ಲಿ ನಡ್ಕೊಂಡು ಬಂದಿದೆ. ನಾನು ಹೇಳಿದ್ನಲ್ಲ, ಗೊಡುಗು ದಾಸರಿ, ಮುಂಡಾಸ್ ದಾಸರಿ, ಬೋಳು ದಾಸರಿ, ಗಗ್ಗರಿ ದಾಸರಿ, ಇವರೆಲ್ಲರೂ ಕೂಡ ಮಂದ ವಂಶದಲ್ಲಿ ಬರ್ತಕ್ಕಂಥವ್ರು. ಅಂದರೆ ಇವರೆಲ್ಲರೂ ವೈಷ್ಣವ ಪದ್ಧತಿಯನ್ನು ಅನಿಸ್ತಕ್ಕಂಥವ್ರು, ನಾಮಧಾರಿಗಳು. ಅಂತಹ ಒಂದು ಸಂಪ್ರದಾಯ, ಪರಮಾತ್ಮನನ್ನು ಕೊಂಡಾಡ್ತಕ್ಕಂಥ ಒಂದು ವಿಚಾರದಲ್ಲಿ ದಾಸರು ಭಾಳ ಶ್ರೇಷ್ಠವಾದರು. ನಮ್ಮ ದಾಸ ಪಂಥ ನಾವು ಹೇಳ್ತೀವಿ, ಕನಕದಾಸರು ನಮ್ಮರು ಅಂತ ಹೇಳ್ತೀವಿ. ದಾಸ ಪಂಥ ಅಂತ ಪವಿತ್ರವಾದ್ದು, ಬಹಳ ದೇವರಿಗೆ ಹತ್ತಿರವಾದಂತಹ
ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಅಂತ ನಾವು ಕೂಡ ಮಾತಾಡ್ತಾ ಇದ್ವಿ. ಹೀಗೆ ನಮ್ಮ ಸಂಪ್ರದಾಯದಲ್ಲಿ ಅನೇಕ ಪದ್ಧತಿಗಳನ್ನು, ಅನೇಕ ನಿದರ್ಶನಗಳನ್ನು, ಆಮೇಲೆ ಈಗೇನು ನಾವು ನಮ್ಮ ಇವರ ದ್ವೈತ ಅದ್ವೈತ ಪಂಥಗಳು ನಮ್ಮ ಮ್ಯಾಸ ಮಂಡಲದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಮಧ್ವ ಮತ, ಉಡುಪಿಯ ಮಧ್ವ ಶ್ರೀಕೃಷ್ಣನ ಇವೆಲ್ಲವನ್ನು ನಾವು ಅವಲೋಕಿಸಿದಾಗ ಅವರಾಗ್ತಕ್ಕಂಥ ನಾಮಗಳು ನಮ್ಮ ದಾಸೆಗಳಾಗ್ತಾರೆ. ಅವರು ಆಗ್ತಕ್ಕಂಥ ನಾಮ ಒಂದು ಹಾಕ್ಕೊತಾರೆ. ನಮ್ಮ ಕಂಬಳದೇವ್ರ ಪೂಜಾರಿ ಇಲ್ಲಿ ಮೂಗಿನ ಮೇಲೆ ಹಿಂಗೆ ಹಾಕ್ಕೊತಾನೆ. ಹಾಗಾಗಿ ನಾವು ಕೂಡ ಇದಕ್ಕೆ ಆ ಪಂಥಕ್ಕೆ ಸೇರ್ಕೊಂಡಿದ್ದೀವೇನೋ ಅವರ ಪ್ರಭಾವ ನಮ್ಮ ಮೇಲೆ ಬಿದ್ದಿದೆಯೇನಂತ. ಯಾರ್ದು? ಮಧ್ವಾಚಾರ್ಯದು, ರಾಮಾನುಜಾಚಾರ್ಯದು, ಶಂಕರಾಚಾರ್ಯದು. ಆ ಒತ್ತಡ ನಮ್ಮ ಸಮಾಜದ ಮೇಲೆ ಬಿದ್ದಿದೆ ಅಂತಕ್ಕಂಥದ್ದನ್ನು ನಮ್ಮ ಚಿಂತನೆಕಾರರು ಈ ವಿಷಯವನ್ನು ಹೇಳ್ತಾರೆ. ಹಾಗಾಗಿ ನಮ್ಮ ಸಂಸ್ಕೃತಿ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ, ಆಚರಣೆಗಳು ಕೂಡ ಸರಳವಾಗುತ್ತಾ ಹೋಗ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಏನೇ ಆದರೂ ಕೂಡ ನಮ್ಮ ಮ್ಯಾಸ ಪದ್ಧತಿ ನಾವು ಹೇಳಿದಾಗೆ ಸತ್ಯ ಸಾಫಲ ನಿತ್ಯ ನೋಮಲ ಸೇತು ಮೊಕ್ಕಲ ಕುಲಮು. ನಿರ್ದಿಷ್ಟವಾದಂಥ ದೃಢಭಕ್ತಿಯೇ ನಾವು ದೇವರಿಗೆ ಸಮರ್ಪಿಸುವುದು. ಕಳ್ಳಾಟ ಇಲ್ಲ ನಮ್ಮಲ್ಲಿ. ಒಳ್ಳೇದು ಮಾಡಪ್ಪ ದೇವರೇ ಅಂತ ಒಂದು ಸಾರಿ ಮುಗಿತು. ಆಗಲೆಲ್ಲ ಅದಕ್ಕೆ ಮಂತ್ರ ಹೇಳೋದು ಬರೋಲ್ಲ, ನಮಗೆ ತ್ರಿಮಂತ್ರ ಹೇಳೋಕ್ಕೆ ಬರೋಲ್ಲ. ಕಾಯಿ ಹೊಡೆದವನು ಅಡ್ಡ ಬಿದ್ವೇನ ವರ್ಷಕ್ಕೊಂದು ಸಾರಿ, ಆದರೆ ಕಾಪಾಡ್ತಾನೆ. ಯಾಕೆ? ದೃಢವಾದ ಭಕ್ತಿಯಿಂದ. ಆ ದೃಢಭಕ್ತಿ ನಮ್ಮ ಬೀಡರ ಕುಲದಲ್ಲಿ ಬಂದಿದೆ. ಅದಕ್ಕೆ ಸಾಕಾದಷ್ಟು ಉದಾಹರಣೆಗಳು ದೇವರನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಮಹನೀಯರು ನಮ್ಮ ಕುಲದಲ್ಲಿ ಬಂದು ಹೋಗಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ದಾಸರ ಬಯ್ಯಣ್ಣನ ವೃತ್ತ ಅಂತ ಮುಗಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಮ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಪ್ರಮುಖರಾದಂತಹ ಶ್ರೀ ಜಗಲುರಜ್ಜ ಮಹಾಸ್ವಾಮಿ, ಶ್ರೀ ಗಾದ್ರಪಾಲ ನಾಯಕ, ದಡ್ಡಿ ಸೂರನಾಯಕ, ದಡ್ಡಿ ಕಾಮನಾಯಕ, ಸೂರ್ಯ ಯರಗಟ್ಟ ನಾಯಕ ಹಾಗೂ ಕೋರಿ ಯರಮಂಚ ನಾಯಕ, ಕೊನೆಯದಾಗಿ ದಾಸರ ಬಯ್ಯಣ್ಣನ ಒಂದು ಐತಿಹ್ಯವನ್ನು ನಾವು ಈ ಎಲ್ಲ ಸಂಚಿಕೆಗಳನ್ನು ನಾವು ನೋಡ್ತಾ ಹೋದ್ವಿ. ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ನೋಡಿ ಮೆಚ್ಕೊಂಡಿದ್ದೀರಾ. ಹಾಗೆ ಇನ್ನು ಮುಂದುವರೆದು ಮ್ಯಾಸಬೇಡರ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀವಿ. ನಮಸ್ಕಾರ. ಎಲ್ರಿಗೂ ಕೂಡ ಧನ್ಯವಾದಗಳು.